ವಾಲ್ಮೀಕಿ ನಿಗಮದ ಖಾತೆಯಲ್ಲಿ ನೂರಾರು ಕೋಟಿಯ ಹಗರಣ ಆಗಿದೆ. ತನಿಖೆಯನ್ನ ಮಾಡಿ ಮಂತ್ರಿಯನ್ನ ರಾಜೀನಾಮೆಯನ್ನ ತೆಗೆದುಕೊಂಡಂತ ಸರ್ಕಾರ ಮತ್ತೊಮ್ಮೆ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನೇನು ಮಾಡಿದೆ. ಅದು ವಿರುದ್ಧ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಯಾಕೆ ಅಧಿಕಾರಿಗಳಿಗೆ ಮರಣ ಶಾಸನವನ್ನು ಕೊಟ್ಟಂತ ಈ ಕಾಂಗ್ರೆಸ್ ಸರ್ಕಾರ, ಚಂದ್ರಶೇಖರ್ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅನೇಕ ಅಧಿಕಾರಿಗಳು ಬೇರೆ ಬೇರೆ ಕಾರಣಕ್ಕೆ ಈ ಸರ್ಕಾರದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದು ಕೂಡ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಮತ್ತು ಇವರೇ ಕೊಟ್ಟಂತ ಪಂಚ ಗ್ಯಾರಂಟಿಯಲ್ಲಿ ಅನೇಕ ಗ್ಯಾರಂಟಿ ಹಣವನ್ನು ಲೂಟಿ ಮಾಡುವಂಥ ಕೆಲಸವನ್ನು ಕೂಡ ಕೆಲ ಅಧಿಕಾರಿಗಳು, ಕೆಲ ಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಸಂದರ್ಭ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೇನೆ, ಹೊಸ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಾವು ಬಂದಿದ್ದೀರಿ, ದಯಮಾಡಿ ಜನರ ಒಂದು ಮತದಾನದ ಒಂದು ಹಕ್ಕಿನ ಒಂದು ಗೌರವವನ್ನು ಕಾಪಾಡಬೇಕು. ಅಂದರೆ ಸುಮಾರು 130ಗಿಂತ ಹೆಚ್ಚಿನ ಶಾಸಕರು ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ಮನ್ನಣೆಯನ್ನು ಕೊಟ್ಟು, ಅದು ಗೌರವವನ್ನು ಕೊಟ್ಟು, ಭ್ರಷ್ಟ ಮಂತ್ರಿ ಏನಿದ್ದಾರೆ ಅವರನ್ನು ವಾಪಸ್ ತೆಗೆದುಕೊಳ್ಬೇಕು. ಅವ್ರ ಭ್ರಷ್ಟನೋ ಸ್ವಚ್ಛನೋ ಅನ್ನೋದು ನಾಳೆ ಕೋರ್ಟ್ ತೀರ್ಮಾನ ಮಾಡಲಿ. ಯಾಕಂದರೆ ಇವತ್ತು ಬೇಲ್ ಮೇಲೆ ಬಂದಿದ್ದಾರೆ, ಇನ್ನೂ ತನಿಖೆ ಪೂರ್ತಿ ಆಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಮಂತ್ರಿಮಂಡಲಕ್ಕೆ ಅಷ್ಟು ಜರೂರ ತೆಗೆದುಕೊಳ್ಳುವಂಥ ಅರ್ಜೆಂಟ್ ಏನಿತ್ತು ನಮ್ಗೆ ಯಾರು ಕೂಡ ಗೊತ್ತಿಲ್ಲ. ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಆ ಪಾಪದ ಹಣ ಹೈಕಮಾಂಡ್ ಅವ್ರಿಗೂ ಕೂಡ ತಲುಪಿದೆ. ಸುಮಾರು 10-20 ಅಧಿಕಾರಿಗಳು ಕೂಡ ನುಂಗಿದ್ದಾರೆ. ನಾಳೆ ಹೆಚ್ಚು ಕಮ್ಮಿ ಆದರೆ ಇಡೀ ಸರ್ಕಾರನೇ ಪತನ ಆಗುತ್ತೆ ಅಂಥೇಳಿ, ಹೈಕಮಾಂಡಿಗೆ ಮುಜುಗರ ಆಗುತ್ತೆ ಅಂಥೇಳಿ ಅವರನ್ನು ಪೋಷಿಸುವಂಥ ಕೆಲಸವನ್ನು ಈ ಹೈಕಮಾಂಡ್ ಮಾಡ್ತಾ ಇದೆ. ಹಾಗಾಗಿ ಇದು ಯಾವುದು ಕೂಡ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ. ಬೀದಿಗಿಳಿದು BJP ಹೋರಾಟ ಮಾಡುತ್ತೆ. ಆದಷ್ಟು ಬೇಗ ಈ ಅಧಿವೇಶನ ಸುದೀರ್ಘವಾಗಿ ನಡೀಬೇಕು ಅಂದರೆ ನಾಗೇಂದ್ರ ಅವರ ರಾಜೀನಾಮೆ ಮತ್ತೊಮ್ಮೆ ಪಡೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತೀವಿ. ಹಾಗಿದ್ರೆ ಮೊನ್ನೆ ಯಾಕೆ ಸಿದ್ದರಾಮಯ್ಯನವರು ರಾಜೀನಾಮೆ ತೆಗೆದುಕೊಂಡ್ರು? ಆರೋಪಿ ಅಷ್ಟೇ ಆಗಿದ್ದರೆ ಮೊನ್ನೆ ಯಾಕೆ ರಾಜೀನಾಮೆ ತೆಗೆದುಕೊಂಡ್ರಪ್ಪ? ಹಾಗಾಗಿ ಸುಮ್ಮನೆ ಆ ಸಂದರ್ಭ ತಕ್ಕಂತೆ ಮಾತಾಡೋದಂತ ಬಿಟ್ಟು ಜನಮತಕ್ಕೆ ಗೌರವ ಕೊಡಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ. ಪಾಪ ನಾಗರ ಪಂಚಮಿ ಹಬ್ಬ ಮಾಡಿದಂಥ ಒಂದು ನೆನಪಿತ್ತು ಏನೋ ಗೊತ್ತಿಲ್ಲ ಯತೀಂದ್ರ ಅವರು. ಹಾಗಾಗಿ ಸರ್ಪವನ್ನು ನೆನೆಸ್ಕೊಳ್ಳೋಂಥ ಕೆಲಸವನ್ನು ನಾಗೇಂದ್ರ ಅವರು, ನಮ್ಮ ಯತೀಂದ್ರ ಅವರು ಮಾಡಿದ್ದಾರೆ. ಈ ಸಂದರ್ಭನ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಈಗ ತಾನೇ ಕಣ್ಣು ಬಿಡ್ತಾ ಇದ್ದೀರಿ. ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳ ಮಗ ಆಗಿ, ಮಾಜಿ ಮುಖ್ಯಮಂತ್ರಿಗಳ ಮಗ ಆಗಿ, ಒಬ್ಬ ಶಾಸಕರಾಗಿ, ಒಬ್ಬರು ಮಂತ್ರಿ ಆಗಿದ್ದೀರಿ. ಒಳ್ಳೆ ದಿಕ್ಕಿನಲ್ಲಿ ಬೆಳೆಯುವಂಥ ಕೆಲಸವನ್ನು ಮಾಡಬೇಕೇ ಹೊರತು, ನಿಮ್ಮ ಸಾಧನೆಗಳನ್ನು ಹೇಳ್ಕೊಂಡು ಬೆಳೆಯೋಕೆ ಹೊರತು ಇಲ್ಲಂಥ ಸುಳ್ಳನ್ನು ಹೇಳ್ಕೊಂಡು ಬೆಳೆಯುವಂಥ ಒಂದು ಓಟಿನ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಹರಿಪ್ರಸಾದ್ ಅವರ ಒಂದು ಮಾತುಕತೆ ಏನು ಅಂತ ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ನಾನು ಆಗಲೇ ಹೇಳಿದ್ನಲ್ಲ, ಸೋನಿಯಾ ಗಾಂಧಿಯವರು ಒಂದೇ ಮಾತನ್ನು ಮಾಡಿದಂಥ ಅವಮಾನಕ್ಕೆ ಅವರೇ ಎರಡು ರೀತಿಯಂಥ ಈ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ಒಮ್ಮೆ ಗೌರವಾನ್ವಿತ ಸೋನಿಯಾ ಗಾಂಧಿಯವರು ಆ ಒಂದು ತಪ್ಪು ಹೇಳಿದ್ದನ್ನು ಸರಿ ಮಾಡ್ತಾ ಇದ್ರು ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಖರ್ಗೆ ಅವರಿಗೆ ಚೇರ್ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಈ ರೀತಿಯಂಥ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ರೀತಿಯಂಥ ಎರಡು ರೀತಿಯಂಥ ಹೇಳಿಕೆಯನ್ನು ನಿಮ್ಮ ಸ್ಥಾನಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ನಮ್ಮ ಹಿಂದೂ ಸಂಘಟನೆಯಾದಂಥ ಬಜರಂಗ ದಳದಿಂದ ಬಂದನ್ನು ಕಾಲ್ ಮಾಡಿದ್ದಾರೆ. ಮೊನ್ನೆ ರಾತ್ರಿ ಏಕಾಏಕಿ ನಮ್ಮ ಹೊಸನಗರ ತಾಲೂಕಿನ ಕಾರ್ಯಕರ್ತರ ಮೇಲೆ ಕೆಲವು ಪುಡಾರಿಗಳು ಹಲ್ಲೆ ಮಾಡುವಂಥ ಕೆಲಸ, ಕಾರನ್ನು ಜಜ್ಜುವಂಥ ಕೆಲಸ, ಗೋಮಾಂಸವನ್ನು ಸಾಗಣೆ ಮಾಡ್ತಾಯಿದ್ರು, ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದಾಗ ಈ ರೀತಿಯಂಥ ಗುಂಡಾಗಿರಿಯ ಒಂದು ವರ್ತನೆಯನ್ನು ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಮ್ಮ ಬಜರಂಗ ದಳ ಕಾರ್ಯಕರ್ತರು ಶಿಕಾರಿಪುರ ತಾಲೂಕನ್ನು ಬಂಧನ ಕರೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ SP ಸಾಹೇಬ್ರ ಹತ್ರ ಕೂಡ ನಾನು ಫೋನಲ್ಲಿ ಮಾತಾಡಿದ್ದೀನಿ. ಈಗೂ ಕೂಡ ಒತ್ತಾಯ ಮಾಡ್ತೇನೆ, ಪದೇ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ, ಅದರಲ್ಲೂ ಕೂಡ ಶಿರೋಳಕೊಪ್ಪ, ಕವಾಸ್ಪುರ ಈ ಕಡೆ ಭಾಗದ ತುಂಬ ಗೋಮಾಂಸವನ್ನು ತೆಗೆದುಕೊಂಡು ಹೋಗುವಂಥ ದಂಧೆ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಮತ್ತು ಇದು ರಾತ್ರಿನೇ ಯಾಕೆ ಸಾಗಿಸ್ಬೇಕಾಗಿತ್ತು? ಈಗ ಹೇಳ್ತಾರೆ ಅದು ನಾವು ಗೋಮಾಂಸ ಅಲ್ಲ, ಎತ್ತನ್ನು ನಾವು ಸಾಗಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಎತ್ತನ್ನು ತೆಗೆದುಕೊಂಡು ಹೋಗಿದ್ರೆ ಬೆಳಕಲ್ಲಿ ರಾತ್ರಿ ಹೊತ್ತು ಯಾಕೆ ತೊಗೊಂಡು ಹೋಗಬೇಕಾಗಿತ್ತು? ಈ ರೀತಿಯಂಥ ಇನ್ನೂ ಕೂಡ ಈ ರೀತಿಯಂಥ ಘಟನೆಗಳು ನಡೀತಾ ಇದೆ. ಅದ್ರ ವಿರುದ್ಧ ನಾಳೆ ಬಂದ್ ಕಾಲ್ ಮಾಡಿದ್ದಾರೆ. ನಮ್ಮ ಎಲ್ಲ ಸಂಘಟನೆ ಕೂಡ ಬಂದಿಗೆ ನಾವು ಬೆಂಬಲವನ್ನು ಘೋಷಣೆಯನ್ನು ಮಾಡ್ತೀವಿ. ಭೇಟಿ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಂದು ಅಡಿಕೆ ಬೆಳೆಗಾರರ ಪರವಾಗಿ ನಂದು ವಿನಂತಿ ಇಷ್ಟೇ, ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದು ತಾಯಿ ಸ್ಥಾನದಲ್ಲಿದೆ. ಅಡಿಕೆಯನ್ನು ಬೆಳೆಯುವಂಥ ದಿಕ್ಕಿನಲ್ಲಿ 2.5 ಲಕ್ಷ ಹೆಕ್ಟೇರನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಒಂದು ಕಡೆಗೆ ಗುಟ್ಕಾ ಆ ದಿಕ್ಕಲ್ಲಿ ನೀವು ಬಿಗಿನಿಲ್ವೋ ಅದೊಂದು ಕಡೆ ಮಾಡೋಕ್ಕಿಂತ ಮೊದಲು ಇಲ್ಲಿ ಪರ್ಯಾಯ ನಮ್ಮ ಅಡಿಕೆ ಬೆಳೆಗಾರರಿಗೆ ಯಾವ ರೀತಿಯಿಂದ ಶಕ್ತಿ ತುಂಬ್ತೀರಿ ಅಂತ ಸ್ಪಷ್ಟತೆಯನ್ನು ಕೊಟ್ಟು ಆಮೇಲೆ ನಿಷೇಧ ಇದ್ರ ಬಗ್ಗೆ ಮಾಡಿದ್ರೆ ಚೆನ್ನಾಗಿತ್ತು. ಸೊ ನಾಡಿದ್ದು ಹೋಗ್ತಾ ಇದ್ದೀನಿ. ಗೌರವಾನ್ವಿತ ಹೆಲ್ತ್ ಮಿನಿಸ್ಟರ್ನ ಕೂಡ ಮೀಟ್ ಮಾಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಮ್ಮೆಲ್ಲ ಶಾಸಕರು ಮೀಟ್ ಮಾಡ್ತಾ ಇದ್ದೀವಿ, ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡ್ತೀವಿ.